ಬೇಲೂರು ತಾಲೂಕಿನ ರಾಜನ ಶಿರಿಯೂರು, ಬಂಡಿಲಕ್ಕನಕೊಪ್ಪಲು, ಕಲ್ಲುಶೆಟ್ಟಿಹಳ್ಳಿ ಗ್ರಾಮಗಳು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಚಿಕ್ಕ ಅಂಗಡಿಗಳು ಹಾಗೂ ಶಾಲೆಗಳ ಸುತ್ತಮುತ್ತ ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿರುವುದರಿಂದ ಗ್ರಾಮೀಣ ಜನಜೀವನದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಈ ಹಿನ್ನೆಲೆ ತಕ್ಷಣ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಅಕ್ರಮ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ತಡೆಗಟ್ಟುವಂತೆ ರಾಜನ ಶಿರಿಯೂರು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ರಾಜನ ಶಿರಿಯೂರು ಗ್ರಾಮಸ್ಥೆ ಗೀತಾ ಮಾತನಾಡಿ, ಮದ್ಯದ ದುಷ್ಪರಿಣಾಮದಿಂದ ಅನೇಕ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಮನೆಗಳಲ್ಲಿ ಕಲಹಗಳು ಹೆಚ್ಚಾಗುತ್ತಿರುವುದು ಕಂಡುಬರುತ್ತಿದೆ. ಮದ್ಯ ಸೇವನೆಯಿಂದ ಅನೇಕರು ಆರೋಗ್ಯ ಕಳೆದುಕೊಂಡು ಕೆಲವು ಸಂದರ್ಭಗಳಲ್ಲಿ ಜೀವನವನ್ನೇ ಕಳೆದುಕೊಳ್ಳುವ ದುಃಖದ ಘಟನೆಗಳು ಸಂಭವಿಸುತ್ತಿದೆ. ಕುಡಿತದ ದಾಸರಾಗಿರುವ ಪುರುಷರಿಂದ ಮನೆಯ ನೆಮ್ಮದಿ ಹಾಳಾಗುತ್ತಿದೆ. ಮನೆಯಲ್ಲಿ ಸಣ್ಣ ಪುಟ್ಟ ಖರ್ಚುಗಳಿಗೆಂದು ತೆಗೆದಿಟ್ಟಿರುವ ಹಣವನ್ನ ತೆಗೆದುಕೊಂಡು ಹೋಗಿ ಕುಡಿಯುವುದಕ್ಕೆ ಬಳಸುತ್ತಿದ್ದಾರೆ. ಇದನ್ನ ನಿಯಂತ್ರಿಸಬೇಕಾದ್ರೆ ಮದ್ಯ ಮಾರಾಟವನ್ನ ಮೊದಲು ನಿಯಂತ್ರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಂಬಂಧಿಸಿದ ಇಲಾಖೆಯ ಮುಂದೆ ಉಗ್ರವಾಗಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ರಾಜನ ಶಿರಿಯೂರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಜಯಶಂಕರ್ ಮಾತನಾಡಿ, ಅಕ್ರಮ ಮದ್ಯ ಮಾರಾಟ ಎದ್ದಿಲ್ಲದೆ ನಡೆಯುತ್ತಿದ್ದರೂ ಈ ಕುರಿತು ಅಬಕಾರಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತು ಒಂದೆರಡು ಪ್ರಕರಣ ದಾಖಲಿಸಿ ಕೈ ಚೆಲ್ಲುತ್ತಿದ್ದಾರೆ. ಈ ಬಗ್ಗೆ ಸೂಕ್ತವಾದ ತನಿಖೆ ಕೈಗೊಂಡು ಇದು ಎಲ್ಲಿಂದ ಸರಬರಾಜು ಆಗುತ್ತಿದೆ, ಮದ್ಯದ ಪೌಚ್ಗಳಲ್ಲಿ ಇರುವ ನಂಬರ್ನಿಂದ ಇದು ಎಲ್ಲಿಂದ ಸರಬರಾಜಾಗಿತ್ತು ಎಂಬುದನ್ನು ನಿಖರವಾಗಿ ತಿಳಿಯುವ ಸಾಧ್ಯತೆ ಇದ್ದರೂ ಈ ಕೆಲಸ ನಡೆಯುತ್ತಿಲ್ಲ. ಇದರಿಂದ ಗ್ರಾಮೀಣ ಭಾಗದಲ್ಲಿ ಕುಡುಕರು ಹೆಚ್ಚಾಗಲು ಇಲಾಖೆಯವರೇ ಕಾರಣವಾಗಿದ್ದಾರೆ. ಅಬಕಾರಿ ಹಾಗೂ ಪೊಲೀಸ್ ಇಲಾಖೆ ಮೇಲಾಧಿಕಾರಿಗಳು ತಮ್ಮ ಜವಾಬ್ದಾರಿ ಅರಿತು ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಎಂದು ಎಚ್ಚರಿಸಿದರು. ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಸಂಜೆ 7 ಗಂಟೆ, ಸಂಜೆ 10:30 11 ಗಂಟೆಗೆ ಬರ್ತಾರೆ. ಆಮೇಲೆ ಕುಡ್ಕೊಂಡ್ ಸುಮ್ಮನೆ ಬ್ಯಾಗ್ನ ಒದ್ಯೋದು, ಓದ್ಕೊಂತಿದ್ರೆ ಆಮೇಲೆ ಊಟ ಮಾಡೋ ತಟ್ಟೆಲ್ಲ ಹೊಡಿತಾರೆ. ಅದು ಯಾರಿಗೂ ಗೊತ್ತೇ ಆಗ್ತಿಲ್ಲ. ಓಟ್ ಕೇಳಕ್ ಬರ್ತೀರಾ ನೀವು? ಇನ್ನೊಂದ್ಸಲಿ ಓಟ್ ಕೇಳಕ್ಕೆ ನೀವು ಡಿಸ್ಟ್ರಿಕ್ಟ್ ಕಮಿಷನರ್ ಎಲ್ಲ MLA ಹತ್ರಕ್ಕೆ ಹೋದ್ರೆ ಇಲ್ಲಿ ನಮ್ಮ ಊರಲ್ಲಿ ನಿಲ್ಸಕ್ಕಾಗಲ್ಲ. ಪ್ರತಿಯೊಬ್ಬರು ಮನೆ ಹತ್ರನೂ ಹೋಗೋ ಕುಡಿತಾರೆ, ಮತ್ತೆ ಬರ್ತಾರೆ. ಸಂಜೆ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮರು, ಅದು ಕೂಲಿ ಕೆಲಸ ಮಾಡಿದ್ರು ನೆಮ್ಮದಿನೇ ಇರಲ್ಲ. ಆ ಥರ ಮಾಡ್ತಾರೆ. ಆಮೇಲೆ ಎಲ್ಲಿ ಬೇಕಲ್ಲಿ ರೋಡಲ್ಲೇ ಮಕ್ಕಳದು. ಆಮೇಲೆ ಊರಲ್ಲೆಲ್ಲ ನೋಡ್ಬಿಟ್ಟು ಇದ್ ಮಾಡ್ತಾರೆ. ಇಲ್ಲಿ ಯಾರು ಚೆನ್ನಾಗಿರೋರು ಕುಡಿಯಲ್ಲ, ಎಲ್ಲ ಕೂಲಿ ಮಾಡೋ ಕೆಲ್ಸದಾರೆ ಕುಡಿಯೋದು. ಪ್ರತಿಯೊಬ್ರು ಕೂಡ ಎಷ್ಟು ಕಷ್ಟ ಅನ್ಭವಿಸ್ತಾರೆ ಅಂದ್ರೆ, ಈಗ ನಮ್ಮ ಊರಲ್ಲೇ ಒಂದು ಸಾವಾಗಿದೆ ಆ ಹೊಂಟಿದು. ಅವ್ರದ್ದು ನ್ಯೂಸಲ್ಲೆಲ್ಲ ಬಂದಿದ್ರು, ಯಾರು ಕೂಡ ಯೋಚನೆ ಮಾಡ್ತಾರ. ಮತ್ತೆ ಎಷ್ಟು ವಿಚಿತ್ರವಾಗಿ ಸಾಯ್ತಾರೆ ಅಂದ್ರೆ, ನಮ್ಮ ಅಮ್ಮರು ಕೂಡ ಡೈಲಿ ಇದೇ ತರ ನಡ್ಕೊ ಅನ್ಭವಿಸ್ತಾರೆ. ಇವಾಗ ಹಳೆಬಿಡಿಗೆ ಹೋಗಿ ಕುಡಿಯೋಕ್ಕೂ ಇಲ್ಲಿ ಕುಡಿಯೋಕ್ಕೂ ವ್ಯತ್ಯಾಸ ಐತೆ. ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು ರಾತ್ರಿ 11:30 12 ಗಂಟೆಗೆ ಮನೆಗೆ ಬಂದ್ಬಿಟ್ಟು ಜಗಳ ಮಾಡ್ತಾರೆ. ಆದ್ರೆ ಹಳೆ ಬಿಡಲ್ಲಾದ್ರೆ ಅಲ್ಲಿಗೆ ಹೋಗೋದು ಯಾರು ಅಂತ ಹೇಳ್ಬಿಟ್ಟು ಕುಡಿಯಕ್ಕೆ ಒಂದ್ ಸ್ವಲ್ಪ ಅನ್ಸ್ತಾರೆ. ಕೆಲ್ಸನೂ ಮಾಡಲ್ಲ, ಏನು ಇಲ್ಲ. ಮನೆಗೆ ₹1 ದಿನಸಿ ತಂದಾಕಲ್ಲ, ಮನೇಲಿರೋ ರಾಗಿನೆಲ್ಲ ತಾಂಡೋಗಿ ಮಾಡ್ತಾರೆ. ಎಲ್ಲರಿಗೂ ಸರ್ಕಾರನೇ ಸಿಲಿಂಡರ್ ಜಾಸ್ತಿ ಮಾಡಿರೋ ತರ ಎಣ್ಣೆ ಯಾಕೆ ಜಾಸ್ತಿ ಮಾಡೋಕ್ಕಾಗಲ್ಲ? ಸರ್ಕಾರಕ್ಕೆ ಬೇಕಾಗಿರೋದೇ ಬೆನಿಫಿಟ್. ಅದ್ರಲ್ಲಿ ಇಲ್ಲಿ ಊರು ಹಾಳಾದ್ರೂ ಪರವಾಗಿಲ್ಲ, ಸರ್ಕಾರಕ್ಕೆ ಬೆನಿಫಿಟ್ ಆಗ್ಬೇಕಷ್ಟೇ. ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಮನೇಲಿ ಓದಕ್ಕೆಲ್ಲ ಬಿಡಲ್ಲ. ಆಮೇಲೆ ಮನೇಲಿರೋ ರೇಷನ್ ಎಲ್ಲ ತಗೊಂಡೋಗಿ ಮಾರ್ತಾರೆ. ಮತ್ತೆ ಹೊಲದಲ್ಲಿರೋ ಕಾಯಿನೆಲ್ಲ ಏನು ಬಿಡಲ್ಲ. ಮತ್ತೆ ನಮ್ಮ ಹೊಲದಲ್ಲದೆ ಬೇರೆಯವ್ರದ್ದು ಕದ್ದು ಮಾರ್ತಿದ್ದಾರೆ. ಮತ್ತೆ ಈ ಊರಲ್ಲಿ ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ಗಂಡಸರಿಗಿಂತ ಹೆಂಗಸರು ದುಡ್ಡಿ ಗಂಡಸರು ಸಾಕ್ತಿದ್ದಾರೆ. ಆತರ ಮಾಡ್ತಿದ್ದಾರೆ. ಮತ್ತೆ ಮನೆಯಲ್ಲೇ ಇಟ್ಕೊಂಡು ಒಡೆಯೋದು, ನಮ್ಮನ್ನ ಜಗಳ ಮಾಡೋದು, ಆತರ ಮಾಡ್ತಿದ್ದಾರೆ. ಇದರಿಂದ ನಮಗೆ ನಿದ್ದೆ ಮಾಡೋಕ್ಕೂ ಸಹ ಪ್ರಾಬ್ಲಮ್ ಆಗ್ತಿದೆ ಅಷ್ಟೇ. ಅದರಿಂದ ಎಣ್ಣೆ ನಿಲ್ಲಿಸ್ಬೇಕು. ಎಲ್ಲರೂ ದುಡ್ಡು ಹಾಳು ಮಾಡ್ತಿದ್ದಾರೆ. ಆಮೇಲೆ ಮನೆ ಹೆಂಗಸರುಗಳು ಕೂಲಿ ಮಾಡ್ತಕ್ಕಂಥ ದುಡ್ಡಲ್ಲಿ ಮಾತ್ರ ಮನೆ ಜೀವನ ಸಾಕ್ತಾರೆ. ಗಂಡಸರುಗಳು ಕೂಲಿ ಮಾಡಿದ್ರೆ ಯಾರ ತರಲು ಮನೆ ಸಂಸಾರ ಸಾಕ್ತಾ ಇಲ್ಲ. ಹೀಗಿರುವಾಗ ರಾಯಚೂರಲ್ಲಿ ಸುಮಾರು ಸಾರಿ ಹೆಂಗಸರುಗಳು ಗಂಡಸರು ಎಲ್ಲ ಪ್ರತಿಯೊಬ್ಬರು ಗ್ರಾಮದಲ್ಲಿ ಕೂತು ಪಂಚಾಯತಿ ಮಾಡಿ ನಿಲ್ಲಿಸ್ಬೇಕು ಅಂತ ಹೇಳಿದ್ರು. ಇದನ್ನು ನಿಲ್ಸೋಕ್ಕಾಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ನಿಲ್ಲಿಸಿದ್ರೆ ಮುಂದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇತ್ತೀಚೆಗೆ ರಾಯಚೂರಲ್ಲಿ ಒಂದು ಮರ್ಡರ್ ಕೂಡ ಆಗಿದೆ. ಎಣ್ಣೆ ಕುಡಿದು ಹೆಂಡತಿಗೆ ಹೊಡೆದು ಟಾರ್ಚರ್ ಮಾಡಿ ಮರ್ಡರ್ ಕೂಡ ಆಗಿದೆ. ಅಷ್ಟಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಈ ರೀತಿ ರಾಯಚೂರಲ್ಲಿ ಅಕ್ರಮವಾಗಿ ಸುಮಾರು 5ರಿಂದ 6 ಮನೆಗಳಲ್ಲಿ ಎಣ್ಣೆನ ಮಾರ್ತಾಯಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಶುರುವಾಗುತ್ತೆ. ಹಳೆ ಬೀಡಲ್ಲಿ ಬಾರ್ಗಳು ಓಪನ್ ಆಗೋದೇ 10:30 ಅಷ್ಟೊತ್ತಿಗೆ ಇವ್ರು ಟೈಟಾಗಿ ಬಿದ್ದಿರ್ತಾರೆ. ಆಗಲೇ 6 ಗಂಟೆಯಿಂದ ಶುರುವಾದರೆ ಸಂಬಂಧಪಟ್ಟ ಅಧಿಕಾರಿಗಳು ಎಣ್ಣೆ ಮಾರೋನಿಗೆ ಹಿಡ್ಕೊಂಡು ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ಮಾಡೋದೇನು ಹೇಳ್ತಾ ಅಂತಾರೆ, ವಾಪಸ್ ಬರ್ತಾ ಇರ್ತಾರೆ. ಇದು ಯಾವ ರೀತಿ ಮತ್ತೆ ವಾಪಸ್ ಬರ್ತಾ ಇರ್ತಾರೆ ಅವರು. ಅಬಕಾರಿ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ.
ಯಾಕೆ ಅಂದರೆ ಅಬಕಾರಿ ಅವ್ರಿಗೆ ಬೇಕಾಗಿರೋದು ಹಣ. 5,000 ರೂಪಾಯಿ ಇಸ್ಕೊಂಡು ಹೋಗ್ತಾರಲ್ಲ, ಹಣ ತಗೊಂಡ್ಬಿಟ್ಟು ಯಾವುದೇ ಕಾರಣ ಕರ್ಕೊಂಡು ಹೋದ್ರೆ ನನಗೆ ವಾಪಸ್ ಕಳಿಸ್ತಾರೆ. ದಯವಿಟ್ಟು ಇದರಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ. ನಾವು ರಾಯಚೂರು ಗ್ರಾಮಸ್ಥರು ಬರೀ ಹೆಂಗಸರುಗಳು, ನಾವಂತೂ ಹೋಗ್ತಿರಲ್ಲ ತಿಳ್ಕೊಳ್ಳಿ. ಹೆಂಗಸರುಗಳು DC ಆಫೀಸ್ ಮುಂದೆ ಹೋಗಿ ಸ್ಟ್ರೈಕ್ ಮಾಡೋ ಅಂಥ ಪರಿಸ್ಥಿತಿ ಬಂದಿದೆ. ಅವ್ರ ಮನೆಯಲ್ಲಿ ಇರ್ತಕ್ಕಂಥವ್ರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು, ಅವರು ನೇಣು ಹಾಕ್ಕೊಂಡು ಸಾಯ ಅಂಥ ಪರಿಸ್ಥಿತಿ ಬಂದಿದೆ. ಇದನ್ನೆಲ್ಲ ತಪ್ಪಿಸಿ ರಾಯಚೂರಲ್ಲಿ ಒಂದು ಮಾದರಿ ಗ್ರಾಮವಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಒಂದು ಯಾರ ಒಂದು ಆಮಿಷಕ್ಕೆ ಆಗಲಿ, ಯಾವುದೇ ಒಂದು ಫೋನಿಗೆ ಆಗಲಿ, ರಾಜಕೀಯ ಒತ್ತಡಕ್ಕಾಗಲಿ ಮಣಿದೆ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ನ್ಯಾಯ ದೊರಕಿಸಿಕೊಟ್ಟು ರಾಯಚೂರಲ್ಲಿ ಎಣ್ಣೆ ಮಾರೋದನ್ನು ನಿಲ್ಲಿಸಬೇಕಾಗಿ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ವರದಿ ಗಣೇಶ್ ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.